ಧ್ರುವ, ನಿನಗೆ ನನ್ನ ಮೇಲೆ ಕಾಳಜಿ ಇದ್ರೆ ಎಲ್ಲಾದ್ರೂ ಒಂದು ಲಾಡ್ಜ್ ವ್ಯವಸ್ಥೆ ಮಾಡು. ಅದಕ್ಕೆ ನೀನೇ ಪೇ ಮಾಡು. ನಾನು ಒಂದು ಸ್ವಲ್ಪ ದಿನ ಏನಾದರೂ ಒಂದು ಕೆಲಸ ಮಾಡಿ ನಿನ್ನ ದುಡ್ಡನ್ನು ವಾಪಸ್ ಕೊಡ್ತೀನಿ. ಪ್ಲೀಸ್ ಧ್ರುವ. ಸರ್ ಪ್ಲೀಸ್ ಸರ್. ಇದು 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 ನಮ್ಗೆ ಅನ್ನ ಹಾಕಿದ ಕೈ ಸರ್. ನೀವು ನಮ್ಗೆ ಅನ್ನ ಹಾಕಿದ ದೇವ್ರು ಸರ್. ನೀವು ಈ ಥರ ಎಲ್ಲ ಕೇಳ್ಕೊಳ್ಳೋದು ನನಗೆ ತುಂಬಾನೇ ಹಿಂಸೆ ಆಗ್ತಿದೆ ಸರ್. ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ ಸರ್. ಪ್ಲೀಸ್ ಸರ್, ಪ್ಲೀಸ್ ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ. ನನಗೆ ತುಂಬ ಸಂಕಟ ಆಗುತ್ತೆ ಸರ್. ಆದರೆ ನನಗೆ ತುಂಬ ಸಂತೋಷ ಆಗುತ್ತೆ ಧ್ರುವ. ನಾನು ಹೀಗೆ ಬದುಕಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಧ್ರುವ, ನನಗೆ ಇನ್ನೊಂದು ಹೆಲ್ಪ್ ಮಾಡ್ತೀಯಾ? ನಿನಗಾಗಿಲ್ಲ ಅಂದರೆ ಪರವಾಗಿಲ್ಲ, ನೇರವಾಗಿ ಹೇಳು, ನನಗೇನು ಬೇಜಾರಿಲ್ಲ. ಸರ್, ಏನ್ ಸರ್ ಮಾತಾಡ್ತಾ ಇದ್ದೀರಾ? ನೀವು ನನ್ನ ಬಾಯಿ ತುಂಬ ತಮ್ಮ ಅಂತ ಕರೆದಿದ್ದೀರಾ ಸರ್. ನಾವು ಮಿಡಲ್ ಕ್ಲಾಸ್ ಅವರು. ನಮ್ಮನ್ನು ಯಾರಾದರೂ ಅಣ್ಣ ಅಥವಾ ತಮ್ಮ ಅಂತ ಕರೆದ್ಬಿಟ್ರೆ ರಕ್ತ ಹಂಚ್ಕೊಳ್ದೆ ಹೋದ್ರೂ ಪರವಾಗಿಲ್ಲ, ನಾವು ನಮ್ಮ ಪ್ರಾಣನೇ ಕೊಡ್ತೀವಿ. ನೀವು ಒಂಟಿ ಅಲ್ಲ ಸರ್. ನಾನಿರೋವರೆಗೂ ನೀವು ಯಾವತ್ತೂ ಒಂಟಿ ಅಲ್ಲ. ನೀವು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಿ ಸರ್. ಬನ್ನಿ ಸರ್, ನಾನು ಕರ್ಕೊಂಡು ಹೋಗ್ತೀನಿ. ನೀವು ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ನಾನು ಮಾಡ್ಕೊಡ್ತೀನಿ. ಬನ್ನಿ ಸರ್. ಥ್ಯಾಂಕ್ ಯು ಧ್ರುವ. ಸರ್, ಥ್ಯಾಂಕ್ಸ್ ಎಲ್ಲ ಅನ್ಬೇಡಿ ಸರ್, ಪ್ಲೀಸ್ ಸರ್. ಬನ್ನಿ, ನೀವು ನಮ್ಮ ಅಣ್ಣ ತಾನೇ. ಬನ್ನಿ ಸರ್. ಬನ್ನಿ ಸರ್, ಪ್ಲೀಸ್ ಬನ್ನಿ. ಬನ್ನಿ ಸರ್. ಹಲೋ ಮೇಡಮೋ, ಮೇಡಮೋ, ಪುಷ್ಪಕ್ ಸರ್ ಸಿಕ್ಬಿಟ್ರು. ಸಿಕ್ಕದ್ನಾ? ಎಲ್ಲಿದ್ದಾನೆ ಮೈನಾ? ಅದು ಮೇಡಮು, ಇಲ್ಲೊಂದ್ ಕಡೆ ಕೂತ್ಬಿಟ್ಟಿದ್ರು. ಧ್ರುವ ಅವ್ರು ಎಷ್ಟು ಸಲ ಫೋನ್ ಮಾಡಿದ್ರು ಅವ್ರು ಫೋನೇ ತೆಗಿಲಿಲ್ಲ. ಆಮೇಲೆ ನಮ್ಮ ದೃಷ್ಟಿಗೆ ಅವ್ರು ಫೋನ್ ತೆಗೆದ್ರು. ಅವ್ರು ಎಲ್ಲಿದ್ದಾರೆ ಅಂತ ಹೇಳಿದ್ರು. ನಾವ್ ಇಲ್ಲಿಗೆ ಬಂದು ಮಾತಾಡಿದ್ವಿ. ಹಾ, ಒಂದ್ ಕೆಲ್ಸ ಮಾಡಿ, ಪುಷ್ಪಕ್ನ ನೇರವಾಗಿ ಹಾಸ್ಟೆಲ್ಗೆ ಕರ್ಕೊಂಡ್ ಬಂದ್ಬಿಡಿ. ನಾನು ಅವನ ಹತ್ರ ಮಾತಾಡಿ ಅವನ್ನ ಸಮಾಧಾನ ಮಾಡ್ತೀನಿ. ಇಲ್ಲ ಮೇಡಮು, ಹಂಗಾಗಕ್ಕಿಲ್ಲ. ಧ್ರುವ ಅವರು ಪುಷ್ಪಕ್ ಸರ್ನ ಈಗ ತಾನೇ ಗಾಡಿಲಿ ಕರ್ಕೊಂಡು ಹೋದ್ರು. ನಾನು ಒಂದು ಆಟೋ ಹಿಡಿದು ಅವರಿಂದನೇ ಹೋಗ್ಬೇಕು. ಆದ್ರೆ ನಾನಿರೋದು ಅವ್ರಿಗೆ ಗೊತ್ತಿಲ್ಲ ಮೇಡಮು. ಏನ್ ಹೇಳ್ತಿದ್ಯಾ ಮೈನಾ ನೀನು? ಹೌದು ಮೇಡಮು, ಧ್ರುವ ಅವರು ಪುಷ್ಪಕ್ ಸರ್ ಜೊತೆ ಮಾತಾಡಿದಾಗ ಧ್ರುವ ಅವ್ರು ಒಬ್ರೇ ಬರ್ಬೇಕು ಅಂತ ಷರತ್ ಹಾಕಿದ್ರು. ಅದಕ್ಕೆ ಧ್ರುವ ಅವರು ನನ್ನ ದೂರದಲ್ಲಿ ನಿಲ್ಸಿ ಅವರೇ ಮಾತಾಡಿದ್ರು. ಧ್ರುವ ಅವರು ಪುಷ್ಪಕ್ ಸರ್ನ ಸಮಾಧಾನ ಮಾಡಿ ಕರ್ಕೊಂಡು ಹೋಗ್ತಾವ್ರೆ. ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾನೆ? ಲಾಡ್ಜಿಗೆ. ಏನು, ಲಾಡ್ಜ್ಗ? ಹೌದು ಮೇಡಮು. ಅವನ್ ಯಾಕೆ ಮನೆಗೆ ಹೋಗ್ತಿಲ್ಲ? ಧ್ರುವ ಅವ್ರು ಎಷ್ಟು ಹೇಳಿದ್ರು ಪುಷ್ಪಕ್ ಸರ್ ಒಪ್ಕೋತಾನೆ ಇಲ್ಲ. ನನ್ನನ್ನ ಯಾವ್ದಾದ್ರು ಲಾಡ್ಜಲ್ಲಿ ಉಡ್ಸು, ಇಲ್ಲಾಂದ್ರೆ ನೀನ್ ಹೊರಟು ಬಿಡು ಅಂತ ಹಠ ಮಾಡಿದ್ರು. ಬೇರೆ ವಿಧಿ ಇಲ್ಲದೆ ಪುಷ್ಪಕ್ ಸರ್ನ ಲಾಡ್ಜಿಗೆ ಕರ್ಕೊಂಡು ಹೋಗ್ತಾವ್ರೆ. ಲಾಡ್ಜಲ್ಲಿರೋ ಹಣೆ ಬರ ಅವನಿಗೇನ್ ಬಂದಿದೆ? ಈಗಿನ ಕಾಲದ ಹುಡುಗರಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ. ಅಪ್ಪ ಅಮ್ಮ ಬೈದ್ರು ಅಂತ ಮನೆ ಬಿಟ್ಟು ಹೋಗ್ಬಿಡದ? ಛೇ, ಒಂದ್ ಕೆಲ್ಸ ಮಾಡು, ಆ ಲಾಡ್ಜ್ದು ಲೊಕೇಶನ್ ಕಳ್ಸು. ನಾನು ಆದಷ್ಟು ಬೇಗ ಅಲ್ಲಿಗೆ ಬರ್ತೇನೆ. ಹಾಗೆ ಒಂದ್ ಕೆಲ್ಸ ಮಾಡು, ಬೇಗ ಹಾಸ್ಟೆಲಿಗೆ ಬಂದು ಸೇರ್ಕೋ. ಇಷ್ಟೊತ್ತಲ್ಲಿ ಆಟೋದಲ್ಲೆಲ್ಲ ಒಬ್ಳೆ ಓಡಾಡ್ಬೇಡ. ಸರಿ ಮೇಡಮು, ಆದಷ್ಟು ಬೇಗ ಬರ್ತೀನಿ.